ಬೆಳಗ್ಗೆನೆ ಒಬ್ಬಟ್ಟು ಚಿನ್ನ. ಸಖತ್ತು. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ದಸರಾ ಹಬ್ಬ ಅಂತೂ ಮುಗೀತು. ಎಲ್ಲರೂ ದೀಪಾವಳಿಗೋಸ್ಕರ ಕಾಯ್ತಾ ಇದ್ದೀವಿ. ಈ ಸಮಯದಲ್ಲಿ ಆ ದೇವರ ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ಬಂದಂತಹ ಸಿಹಿಯಾದ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಮೆಲ್ಲರ ಬೆಸ್ಟ್ ವಿಶಸ್ ನನಗೆ ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ನನ್ನ ಜೀವನದ ಪ್ರತಿಯೊಂದು ಸಿಹಿ ಕಹಿಯಲ್ಲೂ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಗೇ ಇದ್ದಾರೆ. ಇವತ್ತು ಈ ಸಿಹಿ ಸುದ್ದಿ ಹಂಚ್ಕೊಳ್ಳೋವಾಗಲೂ ಕೂಡ ಅವರು ವಿಡಿಯೋದಲ್ಲಿ ಇರಲಿ ಅಂತ ಅವರಿರೋ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ದಸರಾ ಹಬ್ಬಕ್ಕೆ ನನ್ನ ಮಗಳನ್ನ ಹಾಲಿಡೇಸ್ಗೆ ಊರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಅವರು ಬಂದಿದ್ದರು. ಇನ್ನು ನನ್ನ ಮಗಳ ಫೇವ್ರೆಟ್ ಅಜ್ಜಿ ತಾತ ಇದ್ರಂತೂ ಅವಳನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಅವಳಿಗೇನು ಇಷ್ಟನೋ ಅದು ಮಾಡಲೇಬೇಕು, ಅವಳಿಗೇನು ಇಷ್ಟನೋ ಅದು ಕೊಡಿಸ್ಲೇಬೇಕು. ಆ ರೀತಿ ನನ್ನ ಮಗಳು ನಮ್ಮ ಅಪ್ಪ ಅಮ್ಮ ಜೊತೆ ಇಷ್ಟೆಲ್ಲ ಎಂಜಾಯ್ ಮಾಡೋವಾಗ ನಾನು ಎಂಜಾಯ್ ಮಾಡಿದ್ದು ಚಿಕ್ಕಂದ್ರಲ್ಲಿ ನೆನಪಾಗತ್ತೆ. ಸೊ ದಸರಾ ಹಾಲಿಡೇಸ್ ಬರೋದೇ ಕಾಯ್ಕೊಂಡು ಅವ್ರಿಗೆ ಫೋನ್ ಮಾಡಿ ಕರೆಸ್ಕೊಂಡು ಊರಿಗೆ ಹೊರಟ್ಲು ನನ್ನ ಮಗಳು. ಇನ್ನು ಊರಿಂದ ಬಂದ ಮೇಲೆ ಒಂದಷ್ಟು ಟಾಯ್ಸ್ ಎಲ್ಲಾನು ತಗೊಂಡು ಬಂದಿದ್ಲು. To buy toys and for my sister for her birthday gift and for my brother some clothes. So today I'm going to show you how the toys will be. ಊರಿಗೆ ಹೋದ್ಮೇಲಂತೂ ನನ್ನ ಮಗಳು ಅಪ್ಪ ಅಮ್ಮಂಗೆ ಒಳ್ಳೆ ಟ್ಯಾಕ್ಸ್ ಹಾಕ್ಸಿದ್ದಾಳೆ. ಎಷ್ಟೆಲ್ಲ ಆಟ ಸಾಮಾನು ಕೊಡಿಸ್ಕೊಂಡಿದ್ಲು, ಡ್ರೆಸ್ಸಸ್ ಕೊಡಿಸ್ಕೊಂಡಿದ್ಲು. ಖುಷಿಯಾಗಂತೂ ಊರಿಗೆ ಹೋಗ್ತಾಳೆ ಬರ್ತಾಳೆ. ರಜಾ ಬರೋದನ್ನೇ ಕಾಯ್ತಿರ್ತಾಳೆ. ಊರಿಗೆ ಹೋಗ್ತೀನಿ ನಾನು, ಬೇಲೂರಿಗೆ ಕಳಿಸಿ ಪ್ಲೀಸ್ ಅಂತ ಕಾಯ್ಕೊಂಡಿರ್ತಾಳೆ ಪಾಪ. ನನ್ನ ಮಗಳಿಗೆ ಸ್ವಲ್ಪನೂ ಬೇಜಾರಾಗ್ದಂಗೆ ಅವಳನ್ನು ಆಟ ಆಡಿಸ್ಕೊಂಡು ಅವಳು ಏನು ತಿನ್ನೋಕೆ ಕೇಳ್ತಾಳೆ ಅದನ್ನೇ ಮಾಡಿಕೊಡ್ತಾರೆ ಪಾಪ. ಅಮ್ಮ ಅಂತೂ ಬೆಳಗ್ಗೆ ಅವಳು ಸ್ಕೂಲ್ಗೆ ಹೋಗೋದ್ರೊಳಗಡೆ ಒಬ್ಬಟ್ಟು ಮಾಡಿಕೊಡ್ತಾರೆ. ಒಬ್ಬಟ್ಟು ಎಕ್ಸ್ಪರ್ಟ್. ಈ ಕಡೆ ತಿರುಗಿ. ಎಷ್ಟು ಟೈಮ್ ಇವಾಗ? 7:30. 7:30ಗೆ ಒಬ್ಬಟ್ಟು ಮಾಡೋಕ್ಕೆ ಹೇಳಿದ್ರಾ? ಅಮ್ಮ ಬಂದ್ರಂತೂ ಸ್ಕೂಲ್ಗೂ ಒಬ್ಬಟ್ಟು ಮಾಡಿಕೊಡಿ ಅಂತ ಹೇಳಿ ಬೆಳಿಗ್ಗೆನೆ ಮಾಡಿಸ್ಕೊತಾಳೆ. ಊರಿಗೆ ಹೋಗೋವಾಗ ಒಂದು ರೌಂಡ್ ಶಾಪಿಂಗ್ ಮಾಡಿದ್ರು. ಊರಿಂದ ಬಂದ ಮೇಲೂ ಇನ್ನೂ ಡಿಮ್ಯಾಂಡ್ಗಳು ಮುಗ್ದಿರಲಿಲ್ಲ. ಅವಳಿಗೆ ಶೂಸ್ ಬೇಕಿತ್ತು ಅಂತ ಹೇಳಿ ಅದನ್ನು ಕೊಡಿಸ್ಲಿಕ್ಕೆ ಅಂತ ಮತ್ತೆ ಕರ್ಕೊಂಡು ಶಾಪಿಂಗ್ ಬಂದರು. ಓಕೆ. ನಮ್ಮನೆ ಮುದ್ದು ಕಂದಮ್ಮನ ಆಸೆ ಈಡೇರಿಸೋದೇ ನಮ್ಮ ಜೀವನದಲ್ಲಿ ಮೊದಲನೇ ಗುರಿ. ಮನೆಯಲ್ಲಿ ಇನ್ನೊಂದು ಪುಟ್ಟ ಪಾಪು ಬೇಕು ಮಮ್ಮಿ ಅಂತ ಯಾವಾಗಲೂ ಕೇಳ್ತಾ ಇದ್ಲು. ಬಟ್ ಇದೆಲ್ಲ ತುಂಬ ದೊಡ್ಡ ನಿರ್ಧಾರ ಆಗಿರೋದ್ರಿಂದ ನಾವು ಕೂಡ ಸ್ವಲ್ಪ ಟೈಮ್ ತಗೊಂಡು ಡಿಸೈಡ್ ಮಾಡಿದ್ವಿ. ಫೈನಲಿ ಎಸ್, ನನ್ನ ಮಗಳು ಈಗ ಅಕ್ಕ ಆಗ್ತಾ ಇದ್ದಾಳೆ. ನಾವು ಮತ್ತೊಮ್ಮೆ ಅಪ್ಪ ಅಮ್ಮ ಆಗ್ತಾ ಇದ್ದೀವಿ.
ದೇವರ ಅನುಗ್ರಹದಿಂದ ನನ್ನ ಮುದ್ದು ಮಗಳ ಆಸೆಯಂತೆ ನಮ್ಮ ಈ ಪುಟ್ಟ ಕುಟುಂಬಕ್ಕೆ ಇನ್ನೊಬ್ಬರು ಮೆಂಬರ್ ಆ್ಯಡ್ ಆಗ್ತಾ ಇದ್ದಾರೆ. ಈ ಒಂದು ಸಿಹಿಯಾದ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ. ನಿಮ್ಮೆಲ್ಲರ ಹಾರೈಕೆ ಹಾಗೂ ಬೆಸ್ಟ್ ವಿಶಸ್ ನಮ್ಮ ಮೇಲೆ ಯಾವಾಗಲೂ ಇರಲಿ. ಈ ಒಂದು ಕಾರಣದಿಂದ ನಾನು ರೆಗ್ಯುಲರ್ ಆಗಿ ವೀಡಿಯೋಸ್ ಕೂಡ ಪೋಸ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಹೇಗೋ ಮ್ಯಾನೇಜ್ ಮಾಡಿದ್ದೀನಿ. ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ಹಾಗೂ ನಮ್ಮ ವೀಡಿಯೋಸ್ ಫಾಲೋ ಮಾಡೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.